ಎರೆದು ಕೊಡ್ಬೋದು, ಇಷ್ಟು ಮಂದಿ ಕುಂಕುಲ ದಾರೆ ಎರೆದು ಕೊಡ್ಬೋದು ಹೆಣ್ಮಕ್ಳಿಗೆ ಅಂತ ಹೇಳಿ ತಾವು ಹೇಳ್ತಾ, ಈಗ ನಾನು ಇವರನ್ನು ಯಾವ ರೀತಿಯಿಂದ ವಿವಾಹವಾಗೋಣ? ಬ್ರಾಹ್ಮ ವಿವಾಹಕ್ಕೆ ಅಪ್ಪ ಅಮ್ಮ ಇಲ್ಲ. ಈ ರೀತಿ ತಾವು ಯೋಚನೆಯನ್ನ ಮಾಡ್ತಾ ಕೂತಾಗ ಪಿತೃದೇವತೆಗಳಿಗೆ ಗೊತ್ತಾಯ್ತಂತೆ. ಪಿತೃದೇವತೆಗಳು ಅಲ್ಲಿಗೆ ಬಂದರು. ಪಿತೃದೇವತೆಗಳು ಬಂದು ಹೇಳ್ತಾರೆ, ನೋಡು ಪರಾಶರ, ನೀನು ಏನು ಯೋಚನೆ ಮಾಡಬೇಡ, ಇವಳನ್ನ ವಿವಾಹವಾಗು, ಇವಳು ವಸುವಿನ ಮಗಳು, ವಿವಾಹವಾಗ್ಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತಾ ಇದ್ದೇವೆ ಅಂತ. ಆಗ ವಸಿಷ್ಠರು ಬಂದು ಹೇಳ್ತಾರೆ, ಅಲ್ಲ ಪಿತೃದೇವತೆಗಳೇ, ನೀವೇನು ಹೇಳ್ತೀರಿ, ಆದ್ರೆ ನನ್ನ ಮೊಮ್ಮಗ, ಯಾಕಂದ್ರೆ ವಸಿಷ್ಠರ ಮೊಮ್ಮಗ ಪರಾಶರರು, ನನ್ನ ಮೊಮ್ಮಗ ಇನ್ನು ಬ್ರಹ್ಮಚಾರಿ, ಅವನು ಅಪ್ಪ ಇಲ್ಲದೆ ಸರಿಯಾಗಿ ಧಾರೆ ಎರೆದು ಕೊಡದೆ ಯಾಕೆ ಮದುವೆ ಆಗ್ತಾನೆ ಅಂತ. ಕೂಡ್ಲೆ ನೈಮಿಷಾರಣ್ಯದಿಂದ ಋಷಿಗಳೆಲ್ಲ ಅಲ್ಲಿಗೆ ಬಂದ್ರಂತೆ. ಅರುಂಧತಿ ಬಂದ್ಲಂತೆ, ವಸಿಷ್ಠರ ಪತ್ನಿ ಅರುಂಧತಿ ಅಲ್ಲಿಗೆ ಬಂದ್ಲಂತೆ. ಅರುಂಧತಿ ಅಂದ್ರೆ ಇನ್ಯಾರೋ ಅಲ್ಲ, ಇವರ ಅಜ್ಜಿ, ಈ ಪರಾಶರರ ಅಜ್ಜಿ ಅಲ್ಲಿಗೆ ಬಂದ್ಲಂತೆ. ಅಲ್ಲಿಗೆ ಬಂದು ಕೂಡಲೇ ಪಿತೃದೇವತೆಗಳೆಲ್ಲ ಹೇಳಿದ್ರು, ಏನು ತೊಂದರೆ ಇಲ್ಲ, ವಿವಾಹ ಆಗ್ಬೋದು ಅಂತ. ಆದರೆ ಇವಳ ಅಪ್ಪನನ್ನು ಎಲ್ಲಿಂದ ಕರೆಸುವುದು? ಅಪ್ಪನನ್ನ ಕರೆಸಿದ್ರು ವಸುರಾಜನನ್ನ. ವಿವಾಹಕ್ಕೆ ಬೇಕಾದ ಎಲ್ಲ ಏರ್ಪಾಟನ್ನ ಅಲ್ಲೇ ದೋಣಿಯಲ್ಲೇ ಎಲ್ಲ ಏರ್ಪಾಟಾಯ್ತಂತೆ. ವಿವಾಹಕ್ಕೆ ಬೇಕಾದ ಎಲ್ಲ ಏರ್ಪಾಟಾಗಿ ಋಷಿಗಳು ಬಂದ್ರು, ಮತ್ತೆ ಅಲ್ಲಿ ಎಲ್ಲ ಋಷಿ ಪತ್ನಿಯರು ಬಂದ್ರು. ಇದ್ಯಾರು ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದದ್ದು, ಉಳಿದ ಕಡೆ ಎಲ್ಲ ಮಂಜು. ಸಾಮಾನ್ಯ ಜನರಿಗೆ ಏನು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇವರಿಗೆ ಅರ್ಥವೇ ಆಗೋಲ್ಲ ಈ ವಿಷಯ ಏನು ಅಂತ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ, ನಾಳೆ ಬೇರೆನೇ ಅರ್ಥ ಮಾಡ್ಕೊಳ್ಳೋದು ನಮ್ಮಂಥವ್ರು. ಅದಕ್ಕೆ ನಮ್ಮಂಥವ್ರ ಕಣ್ಣಿಗೆಲ್ಲ ಮಂಜು. ಯಾರು ನಿಜವಾಗಿಯೂ ಕೂಡ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇದೆ, ಅವರೆಲ್ಲ ಅಲ್ಲಿ ಸೇರಿದ್ದಾರೆ. ಅವರ ಸಮ್ಮುಖದಲ್ಲಿ ವಿವಾಹವಾಯ್ತಂತೆ. ವಿವಾಹವಾಗಿ ಧಾರೆ ಎರೆದು ಕೊಟ್ಟ ವಸುರಾಜ ಧಾರೆ ಎರೆದು ಕೊಟ್ಟು ವಿವಾಹವಾಗಿ, ಒಳ್ಳೆ ಬ್ರಾಹ್ಮ ರೀತಿಯಿಂದಲೇ ವಿವಾಹವಾಗಿ, ಅದು ಯಾವಾಗ ಅದನ್ನು ಹೇಳ್ತಾರೆ, ಶುಕ್ಲ ಪಕ್ಷದಲ್ಲಿ ವೈಶಾಖ ಮಾಸದ ತ್ರಯೋದಶಿಯ ದಿನ ಇವರಿಬ್ಬರ ವಿವಾಹವಾಯಿತು ಅಂತ ಹೇಳ್ತಾರೆ. ನಂತರ ಒಳ್ಳೆಯ ಸುಮುಹೂರ್ತದಲ್ಲಿ ಅವರಿಬ್ಬರ ಸಮಾಗಮ ಆಯಿತು. ಇನ್ನು ದೋಣಿ ದಾಟ್ತಾ ಇದೆ ಅಷ್ಟೇ, ಈ ಕಡೆಯಿಂದ ಆ ಕಡೆ ದಾಟ್ತಾ ಇದೆ ಅಷ್ಟೇ. ಅದರೊಳಗೆ ಇಷ್ಟು ಕಥೆಯಾಯಿತು. ಸಮಾಗಮ ಆಗಿ ನೋಡಿ, ಪರಾಶರರ ಅನುಗ್ರಹದಿಂದ ಸತ್ಯವತಿ ಒಂದು ಮಗುವನ್ನ ಪಡೆದ್ಲು. ಅದ್ಯಾರು ಅಂದ್ರೆ ಮತ್ಯಾರೋ ಅಲ್ಲ, ಸಾಕ್ಷಾತ್ ವೇದವ್ಯಾಸರೇ ತಾವು ಭಗವಂತನ ಮಗನಾಗಿ ಅಲ್ಲಿ ತಾವು ಅವತಾರ ಮಾಡಿ ಬಂದರು. ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಹೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಇದನ್ನೇ ಬಹಳ ಸುಂದರವಾಗಿ ಈ ಕಥೆಯನ್ನ ವಾದಿರಾಜರು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡ್ಕೊಂಡು ಬರ್ತಾರೆ. ಮುಂದೆ ವೇದವ್ಯಾಸರು ಹುಟ್ಟಿದ ಕೂಡಲೇ 3 ವರ್ಷದ ಮಗುವಾಗಿ ನಿಂತರು. ಯಾಕಂದ್ರೆ ಪುರುಸೊತ್ತಿಲ್ಲ. ಇವಾಗ ಏನು ಅಂತ ಹೇಳಿದ್ರೆ, ದೋಣಿ ದಾಟಿಸರೊಳಗೆ ಎಲ್ಲ ಕೆಲಸ ಆಗಿ ಹೋಗ್ಬಿಡ್ಬೇಕು. ದೋಣಿ ದಾಟಿಸಿ ಆ ಕಡೆ ಹೋಗ್ಬೇಕಾದ್ರೆ ಏನಿಲ್ಲ, ಸತ್ಯವತಿ ಪರಾಶರರು ಸಭ್ಯರು ಈ ರೀತಿ ಆಗಬೇಕು. ಅದಕ್ಕೆ ನೋಡಿ, ಕೂಡಲೇ ವೇದವ್ಯಾಸರು 3 ವರ್ಷದ ಮಗು ಆದ್ರಂತೆ. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ವೇದವ್ಯಾಸರು ನಮ್ಮ ಹಾಗೆ ಬಂದವರಲ್ಲ. ನಾವು 9 ತಿಂಗಳು ಗರ್ಭದಲ್ಲಿ ಇದ್ಕೊಂಡು ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಬರುವವರು, ಒಳಗೆ ಬೀರುವವರು, ಅವರಾಗಲ್ಲ. ಮತ್ತೆ ಪರಾಶರರು ತಂದೆ ಅಂತಾಗಬೇಕು, ಸತ್ಯವತಿ ತಾಯಿ ಅಂತಾಗಬೇಕು, ಅವರಿಬ್ಬರಿಗೆ ಆ ಕೀರ್ತಿ ಸಿಗಬೇಕು. ಅದಕ್ಕೋಸ್ಕರ ಈ ರೀತಿ ತಾವು ಕೂಡಲೇ ಪರಾಶರನ ಪ್ರವೇಶ ಮಾಡಿದ್ರು ಭಗವಂತ. ಸತ್ಯವತಿಯ ಒಳಗಿನಿಂದ ಗರ್ಭದಿಂದ ತಾನು ಪ್ರಾದುರ್ಭವಿಸಿದ. ಹೇಗೆ ಕಾಣ್ತಾ ಇದ್ದಾನೆಂದ್ರೆ, ಇಡೀ ಸೂರ್ಯ ಮಂಡಲವೇ ಉದಯಿಸಿದ ಹಾಗೆ ಕಾಣಿಸ್ತಾ ಇದೆ ಅಂತ. ವೇದವ್ಯಾಸರು ಬಂದ್ರೆ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ, ಅದರ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡ್ತಾರೆ. ತುಟಿಗಳು ಕೆಂಪಾಗಿ ಕಾಣಿಸ್ತಾ ಇದೆಯಂತೆ, ಉಗುರುಗಳು ಕೆಂಪಾಗಿದೆಯಂತೆ, ಆ ತಳ ಏನಿದೆ ಕೈತಳ ಕೆಂಪಾಗಿದೆಯಂತೆ, ಕಾಲು ಕೆಂಪಾಗಿದೆಯಂತೆ, ಕಣ್ಣು ಒಳ್ಳೆ ಅಗಲವಾಗಿ ಒಳ್ಳೆ ಕಮಲದಂತೆ ಕಣ್ಣಂತೆ, ವಿಶಾಲವಾದಂತಹ ಎದೆಯಂತೆ, ವಿಶಾಲವಾದಂತಹ ಹಣೆಯಂತೆ, ಒಳ್ಳೆ ಉದ್ದ ಚಾಚಿದಂತಹ ಕೈಯಂತೆ ವೇದವ್ಯಾಸರದ್ದು. ಆ ಒಂದೊಂದು ವರ್ಣನೆಯೂ ಕೂಡ ಅಷ್ಟು ಸುಂದರವಾಗಿರುವಂತಹದ್ದಂತೆ. ಒಮ್ಮೆ ನೋಡಿದ್ರು ಅಂತ ಹೇಳಿದ್ರೆ ಎಂಥ ದಡ್ಡನು ಕೂಡ ಮಹಾಜ್ಞಾನಿ ಆಗ್ಬಿಡ್ತಾನೆ ಈ ರೀತಿ. ಮತ್ತೇನಂದ್ರೆ, ಆ ಕಿರಣಗಳು ಅಂತ ಹೇಳಿದ್ರೆ ಬರೀ ಕಿರಣ ಅಲ್ಲ, ಮತ್ತೆ ವಿಜ್ಞಾನ ರೋಚಿಹಿ ಅಂತ, ಅದು ಜ್ಞಾನದ ಕಿರಣ. ಒಂದೊಂದು ಕೂಡ ಜ್ಞಾನದ ಕಿರಣ ವೇದವ್ಯಾಸರದ್ದು. ಪರಾಶರರಿಗಾದ ಆನಂದ ಪಾರವೇ ಇಲ್ಲ, ಸಾಕ್ಷಾತ್ ಭಗವಂತನೇ ಅವತರಿಸಿದ್ದಾನೆ ಅಂತ. ಬ್ರಹ್ಮಾದಿ ದೇವತೆಗಳು ಬಂದರು,
ಪರಾಶರರು ಕೂಡಲೇ ಏನು ಸಂಸ್ಕಾರ ಮಾಡಬೇಕಿತ್ತು ಮಗುವಿಗೆ ಎಲ್ಲ ಸಂಸ್ಕಾರವನ್ನು ಮಾಡಿದರು. ಜಾತಕರ್ಮ, ನಾಮಕರಣ ಎಲ್ಲವನ್ನ ಮಾಡಿದರು. ವ್ಯಾಸ ಅಂತ ಹೆಸರಿಟ್ರು, ಯಾಕಂದ್ರೆ ಮುಂದೆ ವೇದವನ್ನು ವಿಭಾಗ ಮಾಡ್ತಾನೆ ಅಂತ. ಬಾದರಾಯಣ, ದ್ವೈಪಾಯನ, ಯಾಕಂತ ಹೇಳಿದ್ರೆ ದ್ವೀಪ ನಡುಗಡ್ಡೆ ಅಲ್ಲಿ ಹುಟ್ಟಿದವರಂದ್ರೆ ಇದರಲ್ಲಿ ದೋಣಿಯಲ್ಲೇ ಮಧ್ಯದಲ್ಲಿ ದ್ವೀಪ ಅಂದ್ರೆ ನದಿಯ ಮಧ್ಯದಲ್ಲಿ, ಅದಕ್ಕೆ ದ್ವೈಪಾಯನ. ಬಣ್ಣದಲ್ಲಿ ಕಡು ನೀಲಿ ಬಣ್ಣ, ಅದಕ್ಕೆ ಕೃಷ್ಣ ದ್ವೈಪಾಯನ. ಈ ರೀತಿ ಅನೇಕ ಹೆಸರುಗಳಿವರಿಗೆ ಎಲ್ಲ ಆಗಿ ಕೂಡಲೇ ಅಮ್ಮನಿಗೆ ಬಹಳ ಆನಂದ. ಮಗುವನ್ನ ತಾನು ಎದ್ದಿ ಮುದ್ದಾಡಬೇಕು ಅಂತ ಆ ಮಗುವನ್ನ ಎತ್ತಿ ಮುದ್ದಾಡಿದ್ಲಂತೆ. ಆಗ ಪ್ರಾರ್ಥನೆ ಮಾಡಿಕೊಂಡ್ಲಂತೆ, ಸ್ವಾಮಿ ನೀವು ಹೇಳಿದ್ರಲ್ವಾ ನನ್ನನ್ನು ಕನ್ಯೆಯನ್ನಾಗಿ ಮಾಡ್ತೇನೆ ಅಂತ, ಮೊದಲಿನಾಗೆ ಮಾಡ್ತೇನೆ ಅಂತ, ಮೊದಲಿನಾಗೆ ನನ್ನ ಬೆಸ್ತರ ಕನ್ಯೆಯನ್ನಾಗಿ ಮಾಡಿ, ಇಲ್ದಿದ್ರೆ ಜನ ಏನೋ ತಿಳ್ಕೊಂಡ್ಬಿಡ್ತಾರೆ ನನ್ನನ್ನು ಅಂತ. ತಥಾಸ್ತು, ಹಾಗೆ ಆಗಲಿ ಅಂತೇಳಿ, ಹಾಗೆ ಆಗಲಿ ನಾನು ಮಾಡ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡಿದರು. ಕೂಡಲೇ ಬೆಸ್ತರ ಕನ್ಯೆ ಆದ್ಲಿ ಅವಳು. ಆದ ಕೂಡಲೇ ವೇದವ್ಯಾಸರು ಛಂಗನ ಪಕ್ಕ ಕಾರಿದ್ರಂತೆ, ನೀನು ಮುಟ್ಬೇಡ ನನ್ನನ್ನು. ಯಾಕಂತ ಹೇಳಿದ್ರೆ ಮೊದಲು ನೀನು ಪರಾಶರರ ಸಂಗಮ ಮಾಡಿದ್ಯಾ, ಪರಿಶುದ್ಧವಾಗಿದ್ಯಾ, ಆದರೆ ಈಗ ಬೆಸ್ತರೊಳಾಗ್ಬಿಟ್ಯಾ, ಇಲ್ಲ ನಾನು ಮುಟ್ಬೇಡ ಅಂದ. ಬಹಳ ದುಃಖ ಆಯಿತು. ಯಾಕಂತ ಹೇಳಿದ್ರೆ ಒಬ್ಬ ತಾಯಿಗೆ ತನ್ನ ಮಗನನ್ನ ಎತ್ತಿ ಆರಾಧನೆ ಮಾಡುವುದಕ್ಕಿಂತ, ಮುದ್ದಾಡುವುದಕ್ಕಿಂತ ಹೆಚ್ಚು ಸುಖ ಇನ್ನೇನಿದೆ. ಪುತ್ರ ಸ್ಪರ್ಶಾತ್ ತು ಲೋಕೇಶು ನಾಣ್ಯತ್ ಸುಖಮತೀವಹಿ. ಒಂದು ಹೆಣ್ಣಿಗೆ ತನ್ನ ಬದುಕಿನಲ್ಲಿ ಮಗುವನ್ನ ಎತ್ತಿ ಮುದ್ದಾಡಿದಾಗ ಆಗುವಂತಹ ಆನಂದ ಮತ್ತೆಲ್ಲೂ ಇಲ್ಲ ಅಂತ ಹೇಳ್ತಾಳೆ ಸತ್ಯವತಿ ಹೇಳುವಂತಹ ಮಾತು. ಅದು ಗಂಡು ಮಗು ಆಯ್ತು ಅಂತ ಹೇಳಿದ್ರೆ